ಕುಮಾರಸ್ವಾಮಿ ಅವರ ವಿರುದ್ಧ ಅವರ ಪಕ್ಷದ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಮಾಡಿರುವಂತ ಆರೋಪ ಇದು. ನನಗೆ ಹಣ ಕೇಳಿದ್ರು, ರಾಮನಗರದಲ್ಲಿ ಉಪಚುನಾವಣೆ ಬರ್ತಾ ಇದೆ, ಹಾಗಾಗಿ ಹಣ ಬೇಕು, 50 ಕೋಟಿ ಕೊಡಿ. ಹಣ ಕೇಳಿದ್ದಲ್ಲ, 50 ಕೋಟಿಗೆ ಜೀವ ಬೆದರಿಕೆ ಒಡ್ಡಿದ್ರು ಅಂತ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ವಿಜಯ್ ದೂರು ಕೊಟ್ಟಿದ್ದಾರೆ. ಸ್ಫೋಟಕ ಅಂಶಗಳನ್ನು ವಿಜಯ್ ಟಾಟಾ ಉಲ್ಲೇಖಿಸಿದ್ದಾರೆ. ಯಾರ ಮುಖಾಂತರ ಬಂತು, ಏನು ಎತ್ತ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ರಮೇಶ್ ಗೌಡ ಮುಖಾಂತರ ಬಂದಂತೆ, ರಮೇಶ್ ಗೌಡ ಬಂದು ಮಾತಾಡಿದ್ರಂತೆ, ಈ ರೀತಿ ದುಡ್ಡು ಕೊಡಿ ಅಂತ. ಕೊನೆಗೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಅವರು ಫೋನ್ ಹಚ್ಚಿಕೊಟ್ರಂತೆ. ಕುಮಾರಸ್ವಾಮಿ ಕೂಡ 50 ಕೋಟಿ ಕೇಳಿದರು ಅನ್ನೋದು. ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನೀನು ಉಳಿಯೋದೇ ಕಷ್ಟ ಇದೆ ಅಂತ ಕೂಡ ಬೆದರಿಕೆ ಹಾಕಿದರು ಅಂತ ಆರೋಪಿಸಿದ್ದಾರೆ ವಿಜಯ್ ಟಾಟಾ. ರಮೇಶ್ ಗೌಡ್ರ ಮನೆಗೆ ಬಂದಿದ್ದಾರೆ. ಲಾಸ್ಟ್ ಮಂತ್ ಹೋದ ಮಂತ್ ಬಂದಿದ್ದಾರೆ. ಬಂದು ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಅದಕ್ಕೆ 50 ಕೋಟಿ ಬೇಕಾಗತ್ತಂತ. ಅಂದರೆ ಸಡನ್ನಾಗಿ ಮಾತಾಡ್ತಾ ನನಗೆ ರಮೇಶ್ ಗೌಡರು ಒಂದು ಫೋನ್ ಮಾಡಿ ಕೊಟ್ಟವ್ರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟಿಕೆಟ್ ಟೈಮಿಗೆ. ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವಾಗ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, 50 ಕೋಟಿ ಕಷ್ಟ ಇದೆ ಸರ್, ಈಗ ನಮ್ಮ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಬೇಕು, 50 ಕೋಟಿ ಆಗೋದಿಲ್ಲ ಈಗ, ಅದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡಿಕೊಂಡ್ರು. ಅವರು ಸ್ವಲ್ಪ ಅಲ್ಲ, ಪೂರ್ತಿ ಕೋಪ ಮಾಡಿಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದರು. ಅದು ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ, ಆ ಥರ ಎಲ್ಲ ಮಾತಾಡಿದರು ಅಂತ ಕಟ್ ಮಾಡಿದ್ರು ಫೋನ್. ಕಟ್ ಮಾಡಿದ್ಮೇಲೆ ಇವರು ನಮ್ಮ ರಮೇಶ್ ಗೌಡರು ಮಾತಾಡಿದ್ರು. ಅಲ್ಲೇ ಕೂತಿದ್ರು. ಅಲ್ಲೇ ಅರೌಂಡ್ ಐ ಥಿಂಕ್ ನೈಟ್ 10 ಗಂಟೆ ಅನಿಸುತ್ತೆ, 10 ಗಂಟೆ ಆ ಟೈಮ್ಗೆ ಅವರು ನಮಗೊಂದು 5 ಕೋಟಿ ಬೇಕು, ಯಾವುದೋ ದೇವಸ್ಥಾನ ಕಟ್ತಾಯಿದ್ವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾರೆ, ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ಒಂದು 4-5 ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡ್ತಾರೆ. ನಾನು ಹೇಳಿದ್ದೀನಿ ಸರ್ ಕಾಲ್ ಬ್ಯಾಕ್ ಆ ಥರ ಮಾತಾಡ್ತೀನಿ ಆಮೇಲೆ ಅಂತ. ಆಮೇಲೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ಆಮೇಲೆ ಅಫ್ಕೋರ್ಸ್ ಆ ಟೈಮ್ ಕುಮಾರಸ್ವಾಮಿ ಅವ್ರಿಗೆ ಹೇಳುವಾಗ ಆಗಲ್ಲ ಅಂತ ಹೇಳಿದ್ದೀನಿ. ಅದು ಆಮೇಲೆ ರಮೇಶ್ ಗೌಡ್ರೆಲ್ಲ ಆ ಥರ ಹೇಳಬೇಡಿ ನೀವು ದುಡ್ಡಿ ಅಂತ, ಟ್ರೈ ಮಾಡಿ ಆಮೇಲೆ ನೋಡೋಣ. ಆಮೇಲೆ ನಾನು ಕ್ಲಿಯರಾಗಿ ಹೇಳಿದೆ ಇದು ಆಗೋ ಕೆಲಸ ಅಲ್ಲ ಅಂತ. ಆಮೇಲೆ ಥಿಂಕ್ ಒಂದು 2-3 ವೀಕ್ಸ್ ಆಗಿದೆ ಅನಿಸುತ್ತೆ. ಅದು ಯಾವುದೇ ಕಾರಣಕ್ಕೆ ಆಗೋದಿಲ್ಲ ಸರ್, ನಮ್ಮ ತುಂಬ ಕಷ್ಟ ಇದೆ, ಯಾವುದೇ ಕಾರಣಕ್ಕೆ ಆಗಲ್ಲ ಅಂತೇಳಿ ಅಷ್ಟೇ. ರಮೇಶ್ ಗೌಡ್ರ ಮನೆಗೆ ಬಂದಿದೆ. ಬನ್ನಿ, ರಾಜಪ್ಪ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಭಾಳ ಗಮನಿಸಬೇಕಾದಂಥ ಸಂಗತಿ, ಇವರು ಸೋಷಿಯಲ್ ಮೀಡಿಯಾ ವಿಭಾಗದಲ್ಲಿದ್ದರು, ಸೋಷಿಯಲ್ ಮೀಡಿಯಾ ಉಪಾಧ್ಯಕ್ಷರಾಗಿ ಇವರು ಕೆಲಸ ಮಾಡಿದರು ವಿಜಯ್ ಟಾಟಾ. ಜೊತೆಗೆ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ. ಅವರಿಗೆ ನೇರ ಆರೋಪ ಮಾಡಿದ್ದಾರೆ, 50 ಕೋಟಿಗೆ ಕುಮಾರಸ್ವಾಮಿ ಬೆದರಿಕೆ ಒಡ್ಡಿದ್ರು ಅನ್ನುವಂಥದ್ದು. ಇದ್ರ ಬಗ್ಗೆ ಏನಾದರೂ ವಿವರಗಳಿದೆಯಾ? ಅಂದರೆ ಏನಾದರೂ ಆಡಿಯೋ ಇದೆಯಾ ಅಥವಾ ವಿಡಿಯೋ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂಗೆ ವಿಜಯ್ ಏನು ಹೇಳ್ತಾರೆ? ರಂಗನಾಥ್, ರಾಜ್ಯ ರಾಜಕಾರಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಿರುವಂತಹ ಪ್ರತಿ ದೂರು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ, ಅದರ ಜೊತೆಗೆ JDS MLC ಆಗಿರುವಂತಹ ರಮೇಶ್ ಗೌಡ ವಿರುದ್ಧವಾಗಿ ಸ್ವಪಕ್ಷದವರೇ ಆದಂತಹ, ಅಂದರೆ JDSನ ಸೋಷಿಯಲ್ ಮೀಡಿಯಾ ವಿಭಾಗದ ಉಪಾಧ್ಯಕ್ಷರಾಗಿರುವಂತಹ ವಿಜಯ್ ಟಾಟಾ ದೂರನ್ನು ಕೊಟ್ಟಿರುವಂಥದ್ದು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ FIR ದಾಖಲಾಗಿಲ್ಲ. ಅಂದರೆ FIR ದಾಖಲಿಸೋದಕ್ಕೆ ಬೇಕಾಗುವಂತಹ ಒಂದು ಪ್ರಾಪರ್ ಆದಂತಹ ಎವಿಡೆನ್ಸನ್ನು ವಿಜಯ್ ಟಾಟಾ ಇನ್ನೂ ಕೂಡ ಪೊಲೀಸರಿಗೆ ಸಲ್ಲಿಸಿಲ್ಲ. ಅಂದರೆ ಅವರು ಹೇಳ್ತಿರುವಂತಹ ಪ್ರಕಾರ ನೋಡೋದಾದ್ರೆ ಆಗಸ್ಟ್ 24ಕ್ಕೆ ರಮೇಶ್ ಗೌಡ್ರು ವಿಜಯ್ ಟಾಟಾ ಮನೆಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿ 50 ಕೋಟಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಏನು ಟಿಕೆಟ್ ಫೈನಲ್ ಆಗಿದೆ, ಆದರೆ ಖರ್ಚಿಗಾಗಿ ಹಣ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಮ್ಯಾಂಡನ್ನು ಮಾಡಿದ್ರು. ಇದನ್ನು ಒಪ್ಕೊಳ್ದೇ ಇರುವಂಥ ಸಂದರ್ಭದಲ್ಲಿ ತನ್ನ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ತೊಡಕು ಮಾಡೋದಾಗಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪವನ್ನು ಸದ್ಯಕ್ಕೆ ವಿಜಯ್ ಟಾಟಾ ಅವರು ತಮ್ಮ ದೂರಿನಲ್ಲಿ ಮಾಡಿರುವಂಥದ್ದು. ಆದರೆ ಇದಕ್ಕೆ ಬೇಕಾಗುವಂತಹ ಆಡಿಯೋ ಆಗಿರ್ಬೋದು, ಜೊತೆಗೆ ವಿಡಿಯೋ ಸಾಕ್ಷಿ ಆಗಿರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಒದಗಿಸಿಲ್ಲ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ದೂರಿಗೆ ಸಂಬಂಧಪಟ್ಟಂತೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನು ದೂರು ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಒಂದು ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಬೇಕು ಅಂತ ಹೇಳಿ ಅಡ್ವೈಸ್ ಅನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಕೂಡ ಈ ಒಂದು ಪ್ರಕರಣ ಕೇಳಿಸ್ತಾ ಇರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತಹ ಸಾಕ್ಷಿಯನ್ನು ಒದಗಿಸ್ತಾರಾ ಅನ್ನುವಂಥದ್ದು ಕುತೂಹಲ ಕೇಳಿಸಿರುವಂಥದ್ದು. ಕುಮಾರಸ್ವಾಮಿ 50 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಒಂದು ಕಡೆ ಹೇಳಿದ್ರೆ, ರಮೇಶ್ ಗೌಡ ಅವರು ಕೂಡ
ತಮ್ಮ ಬೇರೆ ಕೇಂದ್ರ ಶಾಲೆಯನ್ನು ಕಟ್ಟಿಸ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನು ಮಾಡಿದ್ರು ಅಂತ ಹೇಳಿ ಕೂಡ ಆರೋಪ ಮಾಡಿದ್ರೆ, ಈ ಎರಡೂ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಸಾಕ್ಷಿಯನ್ನು ಒದಗಿಸಿಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಕೂಡ ಅಂದ್ರೆ ಸ್ವಪಕ್ಷದವರೇ ನೀಡಿರುವಂತಹ ದೂರು ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ರಂಗನಾಥ್. ಓಕೆ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.